ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಇವತ್ತು ಸ್ವಲ್ಪ ಅಡಿಕೆ ಸಸಿ ಎಲ್ಲ ಕ್ಲೀನ್ ಮಾಡೋಕ್ಕಿದೆ. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ, ನಾವು ಯಾವ ಥರ ಕ್ಲೀನಿಂಗ್ ಎಲ್ಲ ಮಾಡ್ತೀವಿ ಅಂತ ಹೇಳಿ. ಬನ್ನಿ, ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೋತೀನಿ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ. ಓಕೆ, ಸೊ ಬನ್ನಿ ಕ್ಲೀನಿಂಗ್ ಮಾಡ್ತಾ. ಈ ಸರಿ ಮಳೆ ಕೂಡ ಜಾಸ್ತಿ ಆಗಿತ್ತು. ಇಷ್ಟು ದಿನ ಅದೇನು ಕ್ಲೀನಿಂಗ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಅದ್ರಲ್ಲಿ ಬಂದಿರೋವಂಥ ಕಳೆಗಳನ್ನೆಲ್ಲ ತೆಗಿಬೇಕು. ಹಾಗೆ ಅದಕ್ಕೆ ಔಷಧಿ ಎಲ್ಲ ಸ್ಪ್ರೇ ಮಾಡ್ತಾ ಇರ್ತಾರೆ. ಸೊ ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ ಅಂಥೇಳಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ನಾನು ಮತ್ತು ಹಸ್ಬೆಂಡ್ ಸೇರಿಕೊಂಡು ಕ್ಲೀನ್ ಮಾಡ್ತಾಯಿದ್ವಿ. ಹಾಗೆ ಯಾರಿಗಾದರೂ ಅಡಿಕೆ ಸಸಿ ಬೇಕು ಅಂತಾದರೆ, ಅಂದರೆ ನಮ್ಮ ಮನೆ ನಿಯರ್ ಬೈ ಯಾರಿಗಾದರೂ ಬೇಕು ಅಂತಾದರೆ ಕಮೆಂಟಲ್ಲಿ ತಿಳಿಸಿ, ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ. ಸೊ ನಾವು ಹೀಗೆ ಕ್ಲೀನ್ ಮಾಡೋದು. ಹಾಗೆ ಸಗಣಿ ನೀರು ಕೂಡ ಹಾಕೋಕ್ಕಿದೆ ಇವತ್ತು, ಅದನ್ನು ಕೂಡ ತೋರಿಸ್ತೀನಿ. ಅಲ್ಲಿ ಬಂದಿರೋ ಕಳೆಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ಫಸ್ಟೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸಗಣಿ ನೀರು ಕೂಡ ತಂದುಕೊಟ್ಟಿದ್ರು, ಅದನ್ನು ಹಾಕ್ತಾಯಿದ್ದೆ. ಸೊ ನಾವಂತೂ 15 ದಿನಕ್ಕೊಂದು ಸರಿನಾದರೂ ಸಗಣಿ ನೀರು ಅದಕ್ಕೆ ಹಾಕ್ತೀವಿ. ಹಾಗೆ ಕಳೆ ಕೂಡ ತೆಗಿತೀವಿ. ಈ ಸರಿ ಮಳೆ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಅದನ್ನು ಕೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಮಳೆ ಎಲ್ಲ ಬಿಟ್ಟಿದೆ ಸ್ವಲ್ಪ, ಅದಕ್ಕೋಸ್ಕರ ಅದೆಲ್ಲ ಕ್ಲೀನ್ ಮಾಡಿ ಇದು ಮಾಡ್ತಾ ಇರೋದು. ಸೊ ನಿಮಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಕಮೆಂಟ್ ಮೂಲಕ. ಸ್ವಲ್ಪ ವಿಡಿಯೋ ಫಾಸ್ಟ್ ಫಾರ್ವರ್ಡಾಗೆ ಹಾಕಿರ್ತೀನಿ, ಯಾಕಂದರೆ ನಿಮಗೂ ಬೋರ್ ಆಗಬಾರ್ದಲ್ವ ಆ ವಿಡಿಯೋ ನೋಡಿ. ಸೊ ಹಾಗೆ ಈ ಸಸಿಗಳನ್ನೆಲ್ಲ ನಮ್ಮ ಅತ್ತಿಗೆ ಮನೆಯಿಂದ, ಅಂದರೆ ತೀರ್ಥಹಳ್ಳಿಯಲ್ಲಿ ನಮ್ಮ ಅತ್ತಿಗೆ ಇದ್ದಾರೆ. ಸೊ ಅವ್ರ ಮನೆಯಿಂದ ನಾವು ಪ್ರತಿ ವರ್ಷವೂ ಒಂದು ಗೋಟ್ ಕೊನೆನ ತಂದುಬಿಟ್ಟು ಇಲ್ಲಿ ಸಸಿ ಮಾಡಿ ಈ ಥರ ನಾವು ಕೇರ್ ಮಾಡ್ತಾ ಇರೋದು. ನಿಮಗೂ ಯಾರಿಗಾದರೂ ಇಷ್ಟ ಆದರೆ ಬೇಕಾದರೆ ಬಂದು ನೋಡಿ ಡೈರೆಕ್ಟಾಗಿ. ಸೊ ನಿಮ್ಗೆ ಇಷ್ಟ ಆದರೆ ಬಂದು ಪರ್ಚೇಸ್ ಮಾಡ್ಬೋದು. ನಾವು 15 ದಿನಕ್ಕೊಂದು ಸರಿ ಸಗಣಿ ನೀರು ಹಾಕ್ತಾ ಇರ್ತೀವಿ. ಹಾಗೆ ಸ್ಪ್ರೇ ಮತ್ತು ಗೊಬ್ಬರ ಕೂಡ ಹಾಕ್ತಿರ್ತೀವಿ. ವಾಯ್ಸು ಸ್ವಲ್ಪ ಕ್ಲಾರಿಟಿ ಕೇಳಿಸ್ತಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದು ಕೇಳಿಸ್ತಿಲ್ಲ. ಹಾಗಾಗಿ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಹೀಗೆ ಲೈಕ್ ಮಾಡ್ತಾರೆ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಇಲ್ಲಿ ಕಾಳುಮೆಣಸಿನ ಗಿಡ ಕೂಡ ನೆಡ್ತಾಯಿದ್ರು. ಅದು ನೆಟ್ಟಿರೋದೇ ಅದಕ್ಕೂ ಕೂಡ ಕಳೆ ಎಲ್ಲ ಬಂದಿತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಕಟ್ಟಬೇಕು. ಇಲ್ಲ ಅಂದರೆ ಅದು ಪೂರ್ತಿ ನೆಲದ ಮೇಲೇ ಬೆಳೀತಾ ಹೋಗುತ್ತೆ. ಹಂಗೆ ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ ಗಿಡ ಎಲ್ಲ. ಸೊ ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ತಾ ಇರಬೇಕು. ಸೊ ಅದಕ್ಕೆ ಇವಾಗ ಅದು ಸ್ವಲ್ಪ ದೊಡ್ಡ ಆಗಿತ್ತಲ್ವ, ಅದನ್ನು ಕಟ್ಟಿ ಹಾಗೆ ಅದಕ್ಕೆ ಸ್ವಲ್ಪ ಮಣ್ಣು ಏರಿಸ್ಬೇಕು. ಮಳೆ ಜಾಸ್ತಿ ಆದರೆ ಅದು ಕೊಳ್ತೋಗುತ್ತೆ, ಇಲ್ಲಾಂದರೆ ಹಾಳಾಗುತ್ತೆ. ನಮ್ಮ ಮನೇಲಿ ಇದೇ ಥರನೇ ಗಿಡನೆಲ್ಲ ಕೇರ್ ಮಾಡೋದು, ಕಾಳುಮೆಣಸಿನ ಗಿಡ. ಯಾಕಂದರೆ ಬೇಗನೆ ಅದಕ್ಕೆ ಕೊಳೆ ರೋಗ ಬಂದುಬಿಡುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಕೇರಾಗಿ ನೋಡ್ತಾ ಇರಬೇಕು. ತುಂಬ ಶುಭ್ರ ಅಂತ ಹೇಳ್ಬೋದು ಅದನ್ನು. ಒಂದು ಗಿಡಕ್ಕೆ ಅಥವಾ ಒಂದು ಬಳ್ಳಿಗೆ ಏನಾದರೂ ಕೊಳೆ ಬಂತು ಅಂದರೆ ಪ್ರತಿ ಪಕ್ಕ ಇರೋ ಎಲ್ಲ ಗಿಡನೂ ಕೊಳೆಯುತ್ತೆ, ಅಂದರೆ ಹಾಳಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಮಣ್ಣು ಬೇಕಿತ್ತು. ಹಾಗಾಗಿ ಅದನ್ನು ಮಣ್ಣೆಲ್ಲ ಏರಿಸ್ಬೇಕು ಸುತ್ತಾನೂ ಅಷ್ಟೇ.
ಹಾಗೆ ಆ ಮಣ್ಣೆಲ್ಲ ಮತ್ತೆ ಮಳೆ ಬಂದ ತಕ್ಷಣ ಅದು ಹಾರಬಾರ್ದು ಆ ಗಿಡಕ್ಕೆಲ್ಲ ಅಂಥೇಳಿ ಅಲ್ಲೇ ಇರೋವಂಥ ಸೊಪ್ಪು, ಇವಾಗ ಸೊಪ್ಪೆಲ್ಲ ಕಟ್ ಮಾಡಿ ಹಾಕಿರ್ತಾರಲ್ಲ ಅದೆಲ್ಲ ಸ್ವಲ್ಪ ಗೊಬ್ಬರ ಆದಂಗೆ ಆಗಿರುತ್ತೆ ಮಳೆ ಬಿದ್ದು, ಅದನ್ನು ಹಾಕಿಡ್ಬೇಕಷ್ಟೆ. ಆದ್ದರಿಂದ ಅದೆಲ್ಲ ಗಿಡದ ಮೇಲೆ ಮಣ್ಣಿನ ನೀರು ಬೀಳಲ್ಲ ಅಂಥೇಳಿ ಹಾಕೋದು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? A few moments later. ಇದ್ರಾಗೂ ನಾನೇ ಇವನಿ, ಇದ್ರಾಗೂ ನಾನೇ ಇವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.